ಆ್ಯಕ್ಚುಲಿ ಒಂದು ಹುಡುಗಿ ರೆಡ್ ಕಲರ್ ಚೂಡಿದಾರಲ್ಲಿ ಹೋಗ್ತಿದ್ದಾಳಲ್ಲ, ಇಂಡಿಯನ್ ಟಿ ಬ್ಯಾಂಕರ್ ಇದ್ದಾಳಲ್ಲ ಹುಡುಗಿ, ಅವಳಿಗೆ ಯಶಸ್ವಿನಿ, ಇಂಡಿಯನ್ ಟಿ ಬ್ಯಾಂಕರ್ ಯಶಸ್ವಿನಿ ಡ್ರೆಸ್ ಕೊಡೋಲ್ಲಿ ಹೋಗ್ತಿದ್ದೆ ಹುಡುಗಿ. ಇದರಲ್ಲೂ ಅಷ್ಟೇ ದಾಸೋಹ ಭವನದೊಳಗಡೆ ಸುರೇಶ್ ಮಾವ ಬಂದಿದ್ದಾರಲ್ಲ, ಸೊ ಸುರೇಶ್ ಮಾವ ಪಾಸ್ ಆಗಬೇಕಾದ್ರೆ ಮುಂದ್ಗಡೆ ಬರ್ತಾಯಿಲ್ಲು. ನಾನು ಆ್ಯಕ್ಚುಲಿ ಇದು ಮಾಡಲಿಲ್ಲ ಅವಾಗ, ಏನು ಹೇಳೋದು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಕವರ್ ಮಾಡೋಕ್ಕಾಗಲಿಲ್ಲ ವೀಡಿಯೋ, ಯಾಕಂದರೆ ಊಟ ಮಾಡ್ತಾ ಇದ್ದಲ್ವಾ, ಸೊ ಕವರ್ ಮಾಡೋಕ್ಕಾಗಲಿಲ್ಲ ಹುಡುಗಿನ. ಅವರು ಸುರೇಶ ನಮ್ಮ ಮಾವ ಇದ್ರಲ್ಲ, ಅವ್ರು ಯಾರೋ ಒಂದು ಹುಡುಗಿ ಕರ್ಕೊಂಬಂದು ಊಟ ತೊಗೊಂಡೋದ್ರು, ಊಟನ ಏನೋ ಗೊತ್ತಿಲ್ಲ, ಪಾರ್ಸಲ್ ತೊಗೊಂಡೋದ್ರು ಏನೋ ಒಂದು ಊಟ ಸಿಲ್ವರ್ ಕವರ್ ಬರ್ತಲ್ಲ, ಈ ರೀಸೆಂಟ್ ಡೇಸಲ್ಲೇ ಹೋಟ್ಲಲ್ಲೆಲ್ಲ ಪಾರ್ಸಲ್ ಮಾಡೋದಕ್ಕೆ ಇರ್ತಾರಲ್ಲ, ಸೊ ಅದರಲ್ಲಿ ತೊಗೊಂಡೋದ್ರು. ಏನು ತೊಗೊಂಡೋದ್ರು ಗೊತ್ತಿಲ್ಲ, ಒಟ್ಟಲ್ಲಿ ನನಗೆ ಗೊತ್ತು ನೋಡಿ ನನ್ನ ಮುಂದೆ ಹಿಡ್ಕೊಂಡೋದ್ರು, ಮುಂಚೆ ಟೈಟಲ್ ಸೀನ್ ಕರ್ಕೊಂಡೋದ್ರು. ಜೊತೆಗೆ ಇವಾಗ ಬರ್ಬೇಕಾದ್ರೆ ರೋಡಲ್ಲಿ ಒಬ್ಬ ಮುಸ್ಲಿಂ ಹುಡುಗನನ್ನು ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಹಂಗೆ ಏನೇನೋ ಮಾತಾಡ್ತಾರೆ, ಕಾಲಿಗೆ ಸ್ಲಿಪ್ಪರಲ್ಲಿ ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಏನೇನೋ ಮಾತಾಡ್ತಾರಲ್ಲ, ಅದೆಲ್ಲ ರಿಲೇಟೆಡ್ ಒಂದೇ ಸೀರೀಸ್, ಒಂದೇ ಆ್ಯಟಿಟ್ಯೂಡ್ ಫಾರ್ಮುಲಾ ಅದೆಲ್ಲ ಪೂರ್ತಿ. ಇದು ಈ ಹುಡುಗಿನೂ ಅಷ್ಟೇ. ನಾನು ಆ್ಯಕ್ಚುಲಿ ಈಗ ಸ್ವಲ್ಪ ಹೊತ್ತು ಮುಂಚೆ ದೇವಸ್ಥಾನದಲ್ಲಿ ಸುರೇಶ್ ಮೌನ ಹತ್ರ ದುಡ್ಡು ಕೇಳ್ತೀನಿ ಮತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಯಾರೋ ಒಬ್ರು ಕೇಕ್ ಕಟ್ ಮಾಡಿಬಿಟ್ಟು ಕೇಕ್ ತೊಗೊಂಡೋದ್ರು. ಸೊ ಇಟ್ ಮೀನ್ಸ್ ಕೊಡೋದಿಲ್ಲ ಅಂತ ಅರ್ಥ, ಅಂದರೆ ನನಗೆ ನಾನು ಹೆಲ್ಪ್ ಕೇಳಿದ್ರೆ ಮಾಡೋದಿಲ್ಲ ಅಂತ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದೆಲ್ಲ ಉಲ್ಟಾ ಸೀದಾ ಮಾಡ್ಕೊಳ್ತಾರೆ, ಏನೋ ಐಡಿಯಾ ಇಲ್ಲ. ಯಶಸ್ವಿನಿ ಅಂತಲೂ ತೋರಿಸ್ತಾಯಿದ್ರು. ಸೊ ಯಶಸ್ವಿನಿ ಬಂದರೂ ಉಲ್ಟಾ ಮಾಡೋದು, ಅಂದರೆ ಅವ್ರಿಗೆ ಯಾವಾಗ ಕಾಣಿಸ್ಕೊಳ್ತಾಳೆ ಅಂದರೆ ನಾನು ಯಾವಾಗ ಎಲ್ಲಿ ಫೇಲ್ ಆಗಿರ್ತೀನಿ ಆವಾಗ ಅಲ್ಲಿ ಕಾಣಿಸ್ಕೊಳ್ತಾಳೆ. ಉಮಾಪತಿ ಪರವಾಗಿ ಕೆಲಸ ಮಾಡೋದು ಅವ್ರಿಗೆ ಶೆಡ್ಯೂಲ್ ಮಾಡಿದ್ದಾರೆ. ಅವ್ರಿಗೆ ಯಾರು ಪರವಾಗಿ ಕೆಲಸ ಮಾಡ್ತಾಳೆ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರಿಗೆ ಡ್ರೆಸ್ ಕೋಡಲ್ಲಿ ಉಲ್ಟಾ ಉಮಾಪತಿ ಪರವಾಗಿ ಶೆಡ್ಯೂಲ್ ಮಾಡಿದ್ದಾರೆ. ಅಂದರೆ ಅವರು ದೇವಸ್ಥಾನದೊಳಗೆ ಏನು ಕ್ರಿಯೇಟ್ ಮಾಡಿದ್ದು ಅಂದರೆ, ದೇವಸ್ಥಾನದಲ್ಲಿ ನನಗೆ ಯಾರೂ ಊಟ ಕೊಟ್ಟಿಲ್ಲ, ಊಟ ಮಾಡಿದ್ರು ಸರಿಯಾಗಿ ಊಟ ಹಾಕಿಲ್ಲ, ಸೊ ಪಾರ್ಸಲ್ ತೊಗೊಂಡೋಗೋಕ್ಕಾಗಿಲ್ಲ ನಿನ್ನ ಕೈಯಲ್ಲಿ, ನಾವು ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀವಿ ಅಂತ ನನ್ನ ಮುಂದೆನೇ ಊಟ ಪಾರ್ಸಲ್ ತೊಗೊಂಡೋಗಿದ್ದು. ಆ್ಯಕ್ಚುಲಿ ನಾನು ಕವರ್ ಮಾಡಲಿಲ್ಲ, ಊಟ ಮಾಡ್ತಿದ್ದೆ, ಹೀಗಾಗಿ ಮೊಬೈಲ್ ಕೂಡ ಒಳಗಡೆ ಇಟ್ಬಿಟ್ಟಿದ್ದೆ, ಹೀಗಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಇತ್ತೀಚೆಗೆ ನನ್ನ ಒಂಥರ ಸೆಲೆಬ್ರಿಟಿ ಥರ ಫೀಲ್ ಮಾಡ್ತಾರೆ, ಅಂದರೆ ಎಲ್ಲರೂ ರೆಕಗ್ನೈಸ್ ಮಾಡಿಬಿಡ್ತಾರೆ, ಏನಪ್ಪ ನೀನು ವಿಡಿಯೋ ನೋಡಿದ್ದೀನಿ ನಿನ್ನ ಸೋಷಿಯಲ್ ಮೀಡ್ಯಾದಲ್ಲಿ, ನೀನು ರೋಡಲ್ಲಿ ನೋಡಿದೆ ನಿನ್ನ ಹಂಗೆ ಹಂಗೆ ಸೋಷಿಯಲ್ ಮೀಡಿಯಾಗೂ ಈ ರೋಡಲ್ಲಿ ನಡೆಯೋದು ವಿಷಯಗಳಿಗೂ ಕನೆಕ್ಟ್ ಮಾಡ್ತಾರೆ. ಅಲ್ಲೊಬ್ಬ ದೊಣ್ಣೆ ಹಿಡ್ಕೊಂಡು ಓಡಿಸ್ತಾ ಇರೋದು, ಸೇಮ್ ಆ್ಯಟಿಟ್ಯೂಡ್ ಎಲ್ಲ. ಅದು ಆ್ಯಕ್ಚುಲಿ ಮುಸ್ಲಿಂ ಹುಡುಗ ರೋಡಲ್ಲಿ ನನ್ನ ವಿಚಾರಣೆ ಮಾಡಿದ್ನಲ್ಲ, ಕಾಲಿಗೆ ಚಪ್ಪಲಿ ಇಲ್ವಲ್ಲ, ಫೋನ್ ಕಿತ್ಕೊಬಿಟ್ರೆ ಏನು ಮಾಡ್ತೀಯ ಅಂತ. ಸೊ ಆ್ಯಕ್ಚುಲಿ ಅದರೊಳಗೆ ಅದೇ ಮಾಡಿದ್ದು, ದೇವಸ್ಥಾನದೊಳಗಡೆ ಹುಡುಗ ಯಾಕೆ ಎದುರಿಸ್ತಿದ್ದೆ ಅಂದರೆ, ದೇವಸ್ಥಾನದೊಳಗೆ ಸುರೇಶ್ ಮಾವ ಸಿಕ್ಕಿದ್ರಲ್ಲ, ಸೊ ಸುರೇಶ್ ಮಾವನ ವಿರುದ್ಧ ಮಾತಾಡದೇ ಇರಲಿ ಅನ್ನೋ ಕಾರಣಕ್ಕೆ, ಜೊತೆಗೆ ಅವರ ಒಳಗೆ ನಾಟಕ ಎಲ್ಲ ಕ್ರಿಯೇಟ್ ಮಾಡಿದ್ರು, ನಾನು ರೆಸ್ಪಾಂಡ್ ಮಾಡದೇ ಇರಲಿ ಅಂತ ಇನ್ಫ್ಯಾಕ್ಟ್ ಹುಡುಗ ಎದುರಿಸಿದ್ದು ನನಗೆ ಆ ಥರ. ಸೊ ಇಲ್ಲಿ ಇವನು ದೊಣ್ಣೆ ಹಿಡ್ಕೊಂಡು ಪುನಃ ಎದುರಿಸ್ತಾ ಇರೋದು, ಹೋಗಿ ಅಂತ ನಾಯಿ ಓಡಿಸ್ತಾ ಇರೋದು, ನನ್ನನ್ನು ಇಂಡೈರೆಕ್ಟಾಗಿ ಓಡಿಸ್ತಾ ಇರೋದು ಆ್ಯಕ್ಚುಲಿ. ಇವರೆಲ್ಲ ಇಮೇಜ್ ಫಾರ್ಮುಲಾ ಅದೆಲ್ಲ. ಹುಡುಗಿರೋದಲ್ಲ ಆ್ಯಕ್ಚುಲಿ ಬಂದು ಸೆಪ್ಟೆಂಬರ್ 2022 ನಮ್ಮ ಮೇಲೆ ಹಲ್ಲೆ ಮಾಡಿ ಕಳಿಸೋರಲ್ಲ, ಅವಾಗ ನೆಕ್ಸ್ಟ್ ಅದೇ ಸೇಮ್ ಫಾರ್ಮುಲಾನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಒದ್ದಾಡೋರು, ಕೆಲಸ ಮಾಡೋದು ಸಿಕ್ಕಾಬಿಟ್ಟೆ. ಅಲ್ಲಿ ಪರಶುರಾಮ ದೇವಸ್ಥಾನ ಇದೆಯಲ್ಲ, ವಿಗ್ರಹ ಇದೆ, ಈಗ ಗೇಟ್ ಹಾಕ್ಬಿಟ್ಟಿದ್ದಾರೆ, ಮುಂಚೆ ಗೇಟ್ ಇರಲಿಲ್ಲ, ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಅವಾಗ ಅಲ್ಲಿ ಪರಶುರಾಮ ದೇವರ ಇದು ವಿಗ್ರಹ ಮಾಡಿದ್ದಲ್ಲ ಸ್ಟ್ಯಾಚ್ಯೂ, ಅದ್ರ ಮುಂದ್ಗಡೆ ಕೂತ್ಕೊಂಡು ಇವರೆಲ್ಲ ಎಣ್ಣೆ ಹೊಡೆಯೋದು, ಊಟ ನಾನ್ ವೆಜ್ ಊಟ ಎಲ್ಲ ತಂದು ತಿನ್ಕೊಂಡು ಎಣ್ಣೆ ಹೊಡ್ಕೊಂಡು ಅವತ್ತೆಲ್ಲ ಕೂತ್ಕೊಂಡಿದ್ರು. ಅವತ್ತು ನಾನು ಅಲ್ಲೇ ಮಲಗಿದ್ದೆ. ಸೊ ಆ್ಯಕ್ಚುಲಿ ಅವ್ರ ಲೆಕ್ಕಾಚಾರ ಏನಂದರೆ, ಅವ್ರು ಮಾಡಿದ್ದೇನಕ್ಕೆ ಅಂದರೆ, ನಾನು ವೀಡಿಯೋ ರೆಕಾರ್ಡ್ ಮಾಡಿ ಆನ್ಲೈನ್ಗೆ ಅಪ್ಲೋಡ್ ಮಾಡಲಿ ಅಂತ. ಸೊ ನಾನು ಆ ವೀಡಿಯೋ ರೆಕಾರ್ಡ್ ಮಾಡಿ ಆನ್ಲೈನ್ ಅಪ್ಲೋಡ್ ಮಾಡಿದ ತಕ್ಷಣವೇ ಈಗ ಆಲ್ರೆಡಿ ಬಂದೂರಲ್ಲಿ ಹಲ್ಲೆ ಮಾಡಿ ಕಳಿಸಿರಲ್ಲ, ಸೊ ಅದೇ ರೀತಿ ನನಗೂ ಇಲ್ಲಿ ಹಲ್ಲೆ ಮಾಡಿ ಕಳಿಸೋದು ಅವರ ಪ್ಲ್ಯಾನ್ ಆಗಿತ್ತು. ಆ್ಯಸ್ ಆನ್ ಟುಡೇ ಇವತ್ತುವರೆಗೂ ಅವ್ರುಗಳೇ ಬಿಟ್ಕೊಟ್ಟಿಲ್ಲ. ಆ್ಯಕ್ಚುಲಿ ಅದೇ ಸೇಮ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಸೆಪ್ಟೆಂಬರ್ 2022 ಬಂದೂರಲ್ಲಿ ನಾನು ಹಲ್ಲೆ ಮಾಡಿದ್ದಾರಲ್ಲ, ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡೋಕ್ಕೆ ಇಬ್ಬರು ಟ್ರೈ ಮಾಡಿದ್ದಾರೆ. ಒಂದು ಇಲ್ಲಿ ಹೂವುಗಳು ಮಾರ್ತಾರಲ್ಲ ಅವರು, ಇಲ್ಲಿ ಎಣ್ಣೆ ಹೊಡ್ಕೊಂಡು, ಮತ್ತು ಇನ್ನೊಂದು ಅಲ್ಲಿ ಹೊಳೆ ಹತ್ರ ಬೋಟ್ ಓಡಿಸ್ತಾರಲ್ಲ ಅವರು, ಅಯ್ಯಪ್ಪ ಸ್ವಾಮಿದು ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನಾಗಿ ಮಾರಾಟ ಮಾಡ್ತಾರೆ, ಯಾವುದೋ ಫ್ಯಾಕ್ಟ್ರಿಗೆ ಸೇಲ್ ಮಾಡ್ತಾರೆ ಅವರು, ಒಂದು ಪಂಚೆಗೆ ಎಷ್ಟೋ ದುಡ್ಡು ತೊಗೊಳ್ತಾರೆ. ಸೊ ವಾಟೆವರ್ ಇದರಲ್ಲಿ ಅದೊಂದು ವೀಡಿಯೋ ರೆಕಾರ್ಡ್ ಮಾಡಿದ್ದೆ, ಇದೊಂದು ಮಾಡಲಿ ಅಂತ ಹುಡುಗರು ಇಬ್ಬರು ಅಟೆಂಡ್ ಮಾಡಿದ್ರು. ಆ್ಯಕ್ಚುಲಿ ಇದು ಸದ್ಯಕ್ಕೆ ಸುರೇಶ್ ಅವರ ಭದ್ರಕೋಟೆ, ನಮ್ಮ ಮಮ್ಮಿ ತಮ್ಮ ಸುರೇಶನ ಭದ್ರಕೋಟೆ ಇದು. ಚಪ್ಪಾಳೆ ಹೊಡಿತಾರೆ ಯಾರೊಬ್ಬ, ಕಾಣಿಸೋದು ಏನೋ ಗೊತ್ತಿಲ್ಲ, ಚಪ್ಪಾಳೆ ಹೊಡಿತಿರೋದಲ್ಲ, ಅದೇನೋ ಕೈಗೆ ಹಾಕೊಂತಾರಪ್ಪ, ಮದುನೋ ಏನೋ ಇರ್ತದಲ್ಲ, ಕೈಗೆ ಹಾಕೊಂಡು ಉಜ್ತಾರಲ್ಲ, ಅದರಿಂದ ಏನೋ ಆ್ಯಟಿಟ್ಯೂಡ್ ಇದೆ ಬಡ್ಡಿ ಮಗದು. ಅದು ತಿಳ್ಕೊಂಡು ಇದೇ ಮಾಡಬೇಕು, ಬ್ಯಾನೇ ಮಾಡಬೇಕು, ಬೋಳಿ ಮಾಡೋ ಪ್ರಾಡಕ್ಟೇ ಸಿಕ್ಕಿಲ್ಲ. ಅದು ಪಾನ್ ಬಿಡಗಳು ಆಳು ಮೂಳೆನ ಹಾಕೊಂಡು ತುಪ್ಪಕ್ಕೆ ರೋಡಲ್ಲೆಲ್ಲ ಹೋಗ್ತಾರೆ ಬಡ್ಡಿ.